ಸ್ನೇಹಿತರೆ, ಈ 4 ವಿಷಯಗಳನ್ನು ನೀವು ಇಮಿಡಿಯೇಟಾಗಿ ಸ್ಟಾಪ್ ಮಾಡಬೇಕು. ಅದರಲ್ಲೂ 4ನೇದು ಇದೆಯಲ್ಲ, ಅದು ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆ ತರುತ್ತೆ. ಅದನ್ನಂತೂ ಸ್ಟಾಪ್ ಮಾಡಲೇಬೇಕು. ಮೊದಲನೇದು, ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡೋದು. ಆಗೋಗಿರೋದ್ರ ಬಗ್ಗೆ ಎಷ್ಟೇ ಯೋಚನೆ ಮಾಡಿ, ಚಿಂತೆ ಮಾಡಿ, ಟೆನ್ಷನ್ ಮಾಡಿಕೊಂಡು ಭಯಪಟ್ಟರು ಅದು ಆಗೋಗಿದೆ. ಅದನ್ನು ಬದಲಾಯಿಸೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆದರೆ ಅದರಲ್ಲಿ ಕಲಿತಂಥ ಪಾಠಗಳನ್ನು ನಾವು ಖಂಡಿತ ಈಗ ಯೂಸ್ ಮಾಡ್ಕೊಳೋಕ್ಕೆ ಸಾಧ್ಯ ಇದೆ. 2ನೇದು, ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದು. ಫ್ಯೂಚರ್ನ ಯಾರೂ ನೋಡಿಲ್ಲ, ಈ ಫ್ಯೂಚರ್ಲಿ ಏನಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಎಷ್ಟು ಯೋಚನೆ ಮಾಡಿದ್ರು, ಎಷ್ಟು ಭಯಪಟ್ಟರು ಅದು ಖಂಡಿತ ವ್ಯರ್ಥ. ಅದ್ರ ಬದಲು ಮುಂದೆ ಏನೇ ಸಮಸ್ಯೆ ಬರಲಿ, ಏನೇ ಸವಾಲುಗಳು ಬರಲಿ, ಅದನ್ನು ಎದುರಿಸ್ತೀನಿ ಅನ್ನೋ ಮನಸ್ಥಿತಿನ ರೂಢಿಸ್ಕೋಬೇಕು ನಾವು. 3ನೇದು, ನಮ್ಮ ಖುಷಿಯನ್ನು ಬೇರೆಯವರಲ್ಲಿ ಹುಡ್ಕೋದು. ಸ್ನೇಹಿತರೆ, ಖುಷಿ, ಆನಂದ ನಮ್ಮ ಮನಸ್ಸಿನ ಒಳಗಡೆ ಇದೆ. ನೀವು ಯಾವಾಗ ಬೇರೆಯವರಲ್ಲಿ ಖುಷಿಯನ್ನು ಹುಡ್ಕೋದು ಬಿಟ್ಟು ಯಾವಾಗ ನಿಮ್ಮೊಳಗೆ ನೀವು ಆನಂದವನ್ನು, ಖುಷಿ, ನೆಮ್ಮದಿಯನ್ನು ಪಡ್ಕೋತೀರಾ, ಆಗ ಬೇರೆ ಯಾವ ವ್ಯಕ್ತಿಯೂ ನಿಮಗೆ ಬೇಕಾಗೋದಿಲ್ಲ. 4ನೇದು ಬಹಳ ಇಂಪಾರ್ಟೆಂಟು, ನಿಮ್ಮನ್ನು ನೀವು ಅಂಡರ್ ಎಸ್ಟಿಮೇಟ್ ಮಾಡೋದು. ನೀವು ಅಂದ್ಕೊಂಡಿರೋದಕ್ಕಿಂತ ನೀವು ಸ್ಟ್ರಾಂಗ್ ಇದ್ದೀರಾ. ನಿಮ್ಮಲ್ಲಿ ತಾಳ್ಮೆ ಇದೆ, ಸಹನೆ ಇದೆ, ಎಲ್ಲನೂ ಎದುರಿಸುವಂಥ ಸಾಮರ್ಥ್ಯ ಇದೆ. ನೀವು ಅಂದ್ಕೊಂಡಕ್ಕಿಂತ ಜಾಸ್ತಿ ಸಾಮರ್ಥ್ಯ ಇದೆ. ಎಲ್ಲದನ್ನು ಖಂಡಿತವಾಗಿ ಎದುರಿಸ್ತೀರಾ. ಹಾಗಾಗಿ ನಿಮ್ಮನ್ನು ನೀವು ಅಂಡರ್ ಎಸ್ಟಿಮೇಟ್ ಮಾಡ್ಕೋಬೇಡಿ. ನಿಮ್ಮ ತಾಳ್ಮೆ, ನಿಮ್ಮ ಸಾಮರ್ಥ್ಯ, ನಿಮ್ಮ ಹಾರ್ಡ್ ವರ್ಕಿಂಗ್ ಎಬಿಲಿಟಿ ಎಲ್ಲದರ ಮೇಲೆ ನಿಮಗೆ ಆತ್ಮವಿಶ್ವಾಸ ಇರಲಿ.